ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದಂಥ ಒಂದು ಸಂದೇಶ ಮಿಸ್ ಮಾಡ್ಕೋಬೇಡಿ, ನಿಮ್ಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಂದಿನ ಹಾಲಿಗೆ ತುಂಬಾ ಬೇಜಾರಾಗ್ಬಿಡುತ್ತಂತೆ. ಎಲ್ಲರೂ ನನ್ನನ್ನು ಉಪಯೋಗಿಸ್ಕೊಂತಾರೆ. ಚಹಾ ಕಾಫಿ ಮಾಡೋಕೆ, ಪಾಯಸ ಮಾಡೋಕೆ, ಪ್ರಸಾದ ಮಾಡೋಕೆ ಎಲ್ಲ ಕಡೆನೂ ಉಪಯೋಗಿಸ್ಕೊಂತಾರೆ. ಆದರೆ ರಾತ್ರಿ ಆದರೆ ಬಂದು ನನಗೆ ಹುಳಿ ಹಿಂಡ್ಬಿಡ್ತಾರೆ, ಅಂದರೆ ಹುಳಿ ಮೊಸರನ್ನು ಹಾಕಿಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ನನಗೆ ಒಂದು ಬೆಲೆ ಸಿಗಬೇಕು, ನನಗೆ ನಂದೇ ಆದ ಒಂದು ಅಸ್ತಿತ್ವ ಸಿಗಬೇಕು ಅಂತ ಹೇಳಿ ತಪಸ್ಸಿಗೆ ಕೂಡುತ್ತಂತೆ. ಒಂದು 10 ವರ್ಷ ಆದಮೇಲೆ ದೇವರು ಪ್ರತ್ಯಕ್ಷನಾಗಿ ಹಾಲಿಗೆ ಕೇಳ್ತಾನಂತೆ, ಯಾಕಪ್ಪ ಹಾಲಪ್ಪ, ಏನಾಯ್ತು ನಿನಗೆ ಅಂತ ಕೇಳ್ತಾನಂತೆ. ಅದಕ್ಕೆ ಹಾಲು ಹೇಳುತ್ತಂತೆ, ನೋಡು ದೇವರೇ, ನನ್ನನ್ನು ಎಲ್ಲರೂ ಉಪಯೋಗಿಸ್ಕೊಂತಾರೆ. ಚಹಾ ಕಾಫಿ ಮಾಡೋಕೆ, ಪಾಯಸ ಮಾಡೋಕೆ, ಪ್ರಸಾದ ಮಾಡೋಕೆ ಎಲ್ಲ ಕಡೆನೂ ಉಪಯೋಗಿಸ್ಕೊಂತಾರೆ. ರಾತ್ರಿ ಆದರೆ ಬಂದು ನನಗೆ ಹುಳಿ ಮೊಸರನ್ನು ಹಾಕಿಬಿಡ್ತಾರಲ್ಲ ಅಂತ ಕೇಳುತ್ತಂತೆ. ಅದಕ್ಕೆ ದೇವರು ಹೇಳ್ತಾನಂತೆ, ನಿನಗೆ ಹುಳಿ ಮೊಸರು ಹಾಕಿದ್ರೆ ನೀನು ಮೊಸರಾಗಿ ಇನ್ನೂ 2 ದಿನ ಜಾಸ್ತಿ ಬದುಕ್ತೀಯ. ಅದೇ ಮೊಸರನ್ನು ಕಡಿದ್ರೆ ಮಜ್ಜಿಗೆ ಆಗಿ ಇನ್ನೂ 3 ದಿನ ಜಾಸ್ತಿ ಬದುಕ್ತೀಯ. ಅದೇ ಮಜ್ಜಿಗೆಯನ್ನು ಇನ್ನಷ್ಟು ಕಡಿದು ನೊರೆ ತೆಗೆದು ಬೆಣ್ಣೆ ಮಾಡಿದ್ರೆ ಏನಿಲ್ಲ ಅಂತಂದ್ರೂ 1 ವಾರ ಹೆಚ್ಚಿಗೆನೇ ಬದುಕ್ತೀಯ. ಆ ಬೆಣ್ಣೆಯನ್ನು ಕಾಯಿಸಿ ನಿನ್ನನ್ನು ತುಪ್ಪವಾಗಿ ಬದಲಾಯಿಸಿದ್ರೆ 6 ತಿಂಗಳು ಜಾಸ್ತಿ ಬದುಕ್ತೀಯ. 1 ಲೀಟ್ರ್ ಹಾಲಿಗೆ 30 ರೂಪಾಯಿ ಆದರೆ 1 ಲೀಟ್ರ್ ತುಪ್ಪಕ್ಕೆ ಏನಿಲ್ಲ ಅಂತಂದ್ರೂ 800ರಿಂದ 1000 ರೂಪಾಯಿ ಆಗುತ್ತೆ. ನಿನಗೆ ಹುಳಿ ಹಿಂಡೋರು ಯಾರಾದರೂ ಪರವಾಗಿಲ್ಲ, ನಿನ್ನನ್ನು ಕಾಯೋಕೆ ನಾನಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ನಮ್ಮ ಲೈಫಲ್ಲೂ ಕೂಡ ಹುಳಿ ಹಿಂಡೋರು ಇರಲೇಬೇಕು, ಆವಾಗಲೇ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಈ ಕಥೆಯನ್ನು ಕೇಳಿದ್ರೆ ನಿಮಗೆ ಏನು ಅನಿಸುತ್ತೆ? ಕಮೆಂಟಲ್ಲಿ ಬಂದು ತಿಳಿಸೋದು ಮಾತ್ರ ಮರಿಬೇಡಿ.